ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಬಿಹಾರ ರಾಜಕೀಯ ಮತ್ತೆ ಉಲ್ಟಾ ಪಲ್ಟಾ ಆಗ್ತಾ ಇದೆಯಾ ಎನ್ನುವುದರ ಕುರಿತು ಮಾತನಾಡಲಿದ್ದೇವೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ, JDU ಪಕ್ಷದ ಅಧ್ಯಕ್ಷ ಅವರು ಮತ್ತು ಬಿಜೆಪಿಯ ನಡುವೆ ಮತ್ತೆ ವೈಮನಸ್ಯ ಉಂಟಾಗಿದೆ. ಇಬ್ಬರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಮತ್ತೆ ಸರ್ಕಾರ ಉರುಳುತ್ತಾ ನಿತೀಶ್ ಕುಮಾರ್ ಅವರು ಮತ್ತೆ ಪಕ್ಷಾಂತರ ಮಾಡಿ ಇನ್ನೊಂದು ಸರ್ಕಾರವನ್ನು ರಚಿಸ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲಿ ಮೂಡಿದೆ. ಬಿಹಾರದ ರಾಜಕೀಯ ಸದಾ ವರ್ಣರಂಜಿತ. ನಿತೀಶ್ ಕುಮಾರ್ ಅವರಂತೂ ಪಕ್ಷಾಂತರ ಮಾಡುವುದರಲ್ಲಿ ಪ್ರವೀಣ. ಈಗಾಗಲೇ ಹಲವು ಸರ್ಕಾರಗಳನ್ನು ಅವರು ನಿರ್ವಹಿಸಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಅವರಿಗೆ ಬಹುಮತ ಬರೋದಿಲ್ಲ. ಮೂರನೆಯ ಅತಿ ದೊಡ್ಡ ಪಕ್ಷವಾಗಿ ಅವರ ಪಕ್ಷ ಹೊರಹೊಮ್ಮುತ್ತದೆ. ಆದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಅದು ತೇಜಸ್ವಿ ಯಾದವ್ ಅವರ RJD ಪಕ್ಷದ ಜೊತೆಗಿರಬಹುದು ಅಥವಾ ನರೇಂದ್ರ ಮೋದಿ ನೇತೃತ್ವದ BJP ಪಕ್ಷದ ಜೊತೆಗಿರಬಹುದು. ಪಕ್ಷ ಯಾವುದಾದರೂ ಕೂಡ ನಿತೀಶ್ ಕುಮಾರ್ ಅವರು ಮೈತ್ರಿಕೂಟದ ಮುಖ್ಯಸ್ಥನಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವುದು ಅಲ್ಲಿ ವಾಡಿಕೆಯಾಗಿ ಇತ್ತೀಚೆಗಿನ ವರ್ಷಗಳಲ್ಲಿ ನಡೆದುಕೊಂಡು ಬಂದಿದೆ. ಈಗ ಮತ್ತೆ ಅಂತಹದೇ ಪರಿಸ್ಥಿತಿ ಬಿಹಾರದಲ್ಲಿ ಉಂಟಾಗಿದೆ ಎನ್ನುವಂತಹ ಗುಲ್ಲೆದ್ದಿದೆ ಮತ್ತು ಅದಕ್ಕೆ ತಕ್ಕಂತೆ ಹಲವು ಪೂರಕವಾದಂತಹ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. 2 ದಿನಗಳ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಶ್ರದ್ಧಾಂಜಲಿ ಸಭೆ ಬಿಹಾರದಲ್ಲಿ ನಡೆಯಿತು. ಇದನ್ನು BJP ಪಕ್ಷ ಆಯೋಜಿಸಿದ್ದಲ್ಲ, ಆದರೆ BJPಯ ನೇತೃತ್ವದ ವಹಿಸುವಂತಹ ಎಲ್ಲ ಮುಖಂಡರು ಇರುವಂತಹ ಒಂದು ಸಂಘಟನೆ ಇದನ್ನು ಏರ್ಪಡಿಸಿತ್ತು. ಆ ಸಭೆಯಲ್ಲಿ ಅಲ್ಲಿನ ಪ್ರಖ್ಯಾತ ಜಾನಪದ ಗಾಯಕಿ ದೇವಿ ಅವರು ಸ್ವಾಗತದ ಹಾಡನ್ನು ಹಾಡ್ತಾ ಇದ್ರು. ಸ್ವಾಗತಕ್ಕೆ ಸರಿಯಾಗಿ ಅವರು ಮಹಾತ್ಮ ಗಾಂಧೀಜಿಯವರ ಪ್ರಖ್ಯಾತ ಭಜನೆ ರಘುಪತಿ ರಾಘವ ರಾಜಾರಾಮ್ ಎನ್ನುವಂಥ ಹಾಡನ್ನು ಹಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂತಹ BJPಯ ಕಾರ್ಯಕರ್ತರು ಕೂಗಾಡತೊಡಗಿದರು. ಕೆಲವು BJP ನಾಯಕರು ವೇದಿಕೆಯ ಮೇಲೆ ಬಂದು ಅವರು ಹಾಡುವುದನ್ನು ನಿಲ್ಲಿಸಿದರು. ದೇವಿ ಅವರು ಬಹಳ ಸುಶ್ರಾವ್ಯವಾಗಿ ತಮ್ಮ ಕಂಠದಿಂದ ಹಾಡ್ತಾ ಇದ್ದಿದ್ದು ರಘುಪತಿ ರಾಘವ ರಾಜಾರಾಮ್ ಈಶ್ವರ್ ಅಲ್ಲಾ ತೇರೋ ನಾಮ್ ಎನ್ನುವಂತಹ ಭಜನೆ. ಇಲ್ಲಿ ಈಶ್ವರ ಮತ್ತು ಅಲ್ಲಾ ಅವರ ಹೆಸರು ಬಂದ ತಕ್ಷಣ ಕೆಲವರಿಗೆ ಸಿಟ್ಟು ಬಂತು. ವೇದಿಕೆಯ ಮೇಲೇರಿ ಅವರ ಹಾಡನ್ನು ನಿಲ್ಲಿಸಿದರು. ಮಾತ್ರವಲ್ಲ, ಮಾಜಿ ಕೇಂದ್ರ ಸಚಿವ ಅಶ್ವಿನಿ ಚೌಬೆ ಅವರು ವೇದಿಕೆಗೆ ಬಂದು ಹಾಡನ್ನು ನಿಲ್ಲಿಸಿ ಗಾಯಕಿಯನ್ನು ಬಲವಂತವಾಗಿ ಪಕ್ಕಕ್ಕೆ ತಳ್ಳಿ ಬೋಲೋ ಭಾರತ್ ಮಾತಾಕಿ ಎನ್ನುವಂತಹ ಘೋಷಣೆಯನ್ನು ಕೂಗಿದ್ರು. ಅದೇ ರೀತಿ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆಯನ್ನು ಕೂಡ ಕೂಗಿದ್ರು. ಸಭೆಯಲ್ಲಿ ಕೂಡ ಅದಕ್ಕೆ ಪ್ರತಿಧ್ವನಿಯಾಗಿ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆ ಕೇಳಿ ಬಂತು. ಮತ್ತು ಇಡೀ ಕಾರ್ಯಕ್ರಮ ಗಾಂಧೀಜಿಯ ಪ್ರಸ್ತಾಪ ಬಂದದ್ದಕ್ಕೆ ಮತ್ತು ಅಲ್ಲಾ ಹೆಸರನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಒಂದು ವಿಚಿತ್ರವಾದಂತಹ ತಿರುವನ್ನು ತೆಗೆದುಕೊಂಡಿತ್ತು. ಅದೀಗ ಬಿಹಾರದಲ್ಲಿ ಭಾರಿ ಚರ್ಚೆಯ ವಿಷಯವಾಗಿದೆ. ಪ್ರತಿಯೊಬ್ಬ ನಾಯಕರು ಕೂಡ RJDಯ ನಾಯಕರಂತೂ ಬಹಳ ಮುಖ್ಯವಾಗಿ ಇದನ್ನು ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಕೂಡ ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಈ ಸಭೆಯಲ್ಲಿಯೇ ಕೊನೆಯದಾಗಿ ಮಾತನಾಡಿದಂತಹ ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಅವರು ಒಂದು ಮಾತನ್ನು ಹೇಳ್ತಾರೆ. ಬಿಹಾರದಲ್ಲಿ ಮತ್ತು ಕೇಂದ್ರದಲ್ಲಿ ನಾವೀಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ನಿಜವಾಗಿಯೂ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಹೇಳಿ ಆದರೆ ಬಿಹಾರದಲ್ಲಿ ಈಗ ಇರುವಂತಹ ಸರ್ಕಾರ ಹೋಗಿ BJPಯ ಪೂರ್ತಿ ಬಹುಮತ ಇರುವಂತಹ ಒಂದು ಸರ್ಕಾರ ಬರಬೇಕಾಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಈ ಮಾತು ಅಲ್ಲಿ ಮೈತ್ರಿಕೂಟದ ಪಕ್ಷಗಳ ನಡುವೆ ವಿವಾದದ ಕಿಡಿಯನ್ನು ಹೊತ್ತಿಸಿದೆ. ಬಿಹಾರದಲ್ಲಿ ಈಗ ಇರುವುದು BJP ಮತ್ತು JDU ನೇತೃತ್ವದ ಮೈತ್ರಿಕೂಟದ ಸರ್ಕಾರ. ಅದಕ್ಕೆ HIM ಮತ್ತು ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ. BJPಯಲ್ಲಿ ಒಟ್ಟು 84 ಶಾಸಕರನ್ನು ಹೊಂದಿದೆ. ಕಳೆದ ಚುನಾವಣೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಅವರು ಆಯ್ಕೆಯಾಗಿ ಬಂದರು. ಅದೇ ರೀತಿ JDU 48 ಶಾಸಕರನ್ನು ಹೊಂದಿದೆ. ಅತ್ಯಂತ ಕಡಿಮೆ ಸಂಖ್ಯೆಯ ಶಾಸಕರನ್ನು ಹೊಂದಿರುವಂತಹ JDUನ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ರಾಷ್ಟ್ರೀಯ ಜನತಾದಳ RJD ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನು ಆಯ್ಕೆ ಮಾಡಿರೋದು. ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಅಂದರೆ 73 ಶಾಸಕರನ್ನು ಆಯ್ಕೆ ಮಾಡಿದ್ದು RJD. ಆದರೆ RJDಯನ್ನು ಅಧಿಕಾರದಿಂದ ದೂರ ಇಡೋದಕ್ಕಾಗಿ BJP ಮತ್ತು JDU ಕೈ ಜೋಡಿಸಿ ಅಲ್ಲಿ ಮೈತ್ರಿ ಸರ್ಕಾರವನ್ನು ರಚಿಸಿದೆ. ಈಗ ವಿಜಯ್ ಸಿನ್ಹಾ ಅವರು ನೀಡಿದ ಹೇಳಿಕೆ ಒಂದು ವಿವಾದದ ಕಿಡಿ ಹೊತ್ತಿಸಿದೆ. ಅಂದರೆ ನಿತೀಶ್ ಕುಮಾರ್ ಅವರಿಗೆ ಗೇಟ್ ಪಾಸ್ ಕೊಡೋದಕ್ಕೆ BJP ಸಿದ್ಧವಾಗಿದೆಯಾ ಎನ್ನುವಂತಹ ಮಾತು. ಈ ಮಾತನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ನಿತೀಶ್ ಕುಮಾರ್ ಅವರು ತಮ್ಮ ಅಸಮ್ಮತಿಯನ್ನು, ತಮ್ಮ ಅಸಮಾಧಾನವನ್ನು ವಿವಿಧ ರೀತಿಯಲ್ಲಿ ಹೊರಗೆ ಹಾಕ್ತಾ ಇದ್ದಾರೆ. ಈ ಘಟನೆಯ ಬೆನ್ನಲ್ಲೇ ದೆಹಲಿಯಲ್ಲಿ ನಡೆದಂತಹ NDA ಪಕ್ಷದ ಒಂದು ಸಭೆಗೆ ಅವರು ಹಾಜರಾಗುವುದಿಲ್ಲ, ಗೈರು ಹಾಜರಾಗ್ತಾರೆ. ಮಾತ್ರವಲ್ಲ, ಬಿಹಾರದಲ್ಲಿ ಮತ್ತೆ ನಾನು ಯಾತ್ರೆ ಹೊರಡುತ್ತೇನೆ, ರಾಜಕೀಯ ಯಾತ್ರೆಯನ್ನು ಹೊರಡುತ್ತೇನೆ ಎನ್ನುವಂತಹ ಮಾತನ್ನು ನಿತೀಶ್ ಕುಮಾರ್ ಅವರು ಹೇಳ್ತಾರೆ. ಮೊದಲ ಬಾರಿ ಅವರು ಯಾತ್ರೆಯನ್ನು ನಡೆಸಲು ಹೊರಟಾಗ
ಮೈತ್ರಿ ಪಕ್ಷಗಳ ನಡುವಿನ ಒಂದು ಸಂಧಾನದ ಮಾತುಕತೆಯಿಂದಾಗಿ ಮತ್ತು ಬಿಜೆಪಿಯ ಕೆಲವು ನಾಯಕರ ಒತ್ತಡದಿಂದಾಗಿ ಅದನ್ನು ಹಿಂತೆಗೆದುಕೊಳ್ತಾರೆ. ಮತ್ತೆ ಎರಡನೇ ಬಾರಿ ಯಾತ್ರೆಯನ್ನು ಕೈಗೊಂಡಾಗಲೂ ಕೂಡ, ಅದನ್ನ ಅನೌನ್ಸ್ ಮಾಡಿದಾಗಲೂ ಕೂಡ ಮತ್ತೆ ಒತ್ತಡ ಬರುತ್ತೆ, ಮತ್ತೆ ಅದನ್ನು ರದ್ದು ಮಾಡ್ತಾರೆ. ಆದರೆ ಮೂರನೇ ಸಲ ಅವರು ಮತ್ತೆ ಯಾತ್ರೆಯನ್ನು ಬಿಹಾರದ ಹಲವು ನಗರಗಳಲ್ಲಿ ಕೈಗೊಳ್ಳುತ್ತಾರೆ. ಈ ಯಾತ್ರೆಯಲ್ಲಿ ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ, ಮೈತ್ರಿಕೂಟದ ಯಾವ ಅಂಗಪಕ್ಷಗಳ ನಾಯಕರು ಕೂಡ ಇರುವುದಿಲ್ಲ, ಕೇವಲ JDU ಪಕ್ಷದ ನಾಯಕರು ಮಾತ್ರ ಇದರಲ್ಲಿ ಭಾಗವಹಿಸ್ತಾರೆ. ನಿತೀಶ್ ಕುಮಾರ್ ಅವರು ಕೂಡ ಜನರನ್ನು ಉದ್ದೇಶಿಸಿ ಮಾತನಾಡುವಾಗ ಪದೇ ಪದೇ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾರೆ ಮತ್ತು ದಲಿತರಿಗೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಇಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ನಿತೀಶ್ ಕುಮಾರ್ ಅವರು ಎತ್ತೋದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕೆಲವೇ ದಿನಗಳ ಹಿಂದೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅಪಮಾನಕರ ರೀತಿಯಲ್ಲಿ ಮಾತನಾಡಿರುವಂತಹ ಪ್ರಸಂಗ. ಈ ಪ್ರಸಂಗ ರಾಜ್ಯದ ಮಾತ್ರವಲ್ಲ, ದೇಶದ ಎಲ್ಲ ನಗರಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಕೂಡ ಚರ್ಚೆಯ ವಿಷಯವಾಗಿದೆ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೇಳಬೇಕೆನ್ನುವಂಥ ಹೋರಾಟವನ್ನು ಕಾಂಗ್ರೆಸ್ ಸಹಿತ ಎಲ್ಲ ಪಕ್ಷಗಳು ಕೈಗೊಂಡಿದೆ. ಇದೇ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಬಹಳ ಪ್ರತ್ಯೇಕವಾಗಿ ಮತ್ತು ವಿಶೇಷವಾಗಿ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಹೇಳ್ತಾ, ಅಂಬೇಡ್ಕರ್ ಅವರಿಗೆ ದೇಶ ಗೌರವ ಕೊಡಬೇಕು, ದಲಿತರ ಸ್ಥಿತಿ ಇನ್ನಷ್ಟು ಉತ್ತಮವಾಗಬೇಕು ಎನ್ನುವಂತಹ ಕಾರ್ಯಕ್ರಮಗಳ ಕುರಿತು ಹೆಚ್ಚು ಹೆಚ್ಚು ಮಾತಾಡಲಿಕ್ಕೆ ಬಿಹಾರದಲ್ಲಿ ಶುರು ಮಾಡಿದ್ದಾರೆ. ಈ ಮಧ್ಯೆ RJD ಪಕ್ಷದ ತೇಜಸ್ವಿ ಯಾದವ್ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ನಿತೀಶ್ ಕುಮಾರ್ ಅವರ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿಲ್ಲ, 3-4 ಮಂದಿ ನಾಯಕರು ಅವರ ವಿರುದ್ಧವಾಗಿ ವರ್ತಿಸ್ತಾ ಇದ್ದಾರೆ, ಶೀಘ್ರವೇ ಈ ಸರ್ಕಾರ ಪತನಗೊಳ್ಳುವ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನ ಯಾದವ್ ಹೇಳ್ತಾರೆ. ಆದರೆ ನಿತೀಶ್ ಕುಮಾರ್ ಅವರು ಈ ಮಾತಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಈ ಮಧ್ಯೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಪಾಟ್ನಾಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಅವರದ್ದೊಂದು ಮಹತ್ವದ ಸಭೆ ನಡೀತದೆ, ರ್ಯಾಲಿ ನಡೀತದೆ, ಮೀಟಿಂಗ್ ನಡೀತದೆ. ಆದರೆ ಈ ಯಾವ ಸಭೆಯಲ್ಲಿಯೂ ಕೂಡ ನಿತೀಶ್ ಕುಮಾರ್ ಅವರು ಕಾಣಿಸಿಕೊಳ್ಳುವುದಿಲ್ಲ. ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಎರಡೂ ಪಕ್ಷಗಳ ನಡುವೆ, ಬಿಜೆಪಿ ಮತ್ತು JDU ನಡುವೆ ವೈಮನಸ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿದೆ. ಇದು ರಿಪೇರಿ ಮಾಡಲಾಗದ ಹಂತಕ್ಕೆ ತಲುಪಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಬಿಹಾರದ ಬಿಜೆಪಿ ನಾಯಕರು ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ತುದಿಗಾಲಲ್ಲಿ ನಿಂತಿರುವಂತಹ ನಾಯಕರು ಬಹಳ ಮಂದಿ ಇದ್ದಾರೆ. ಗಿರಿರಾಜ್ ಸಿಂಗ್ ಇರ್ಬೋದು, ಅಶ್ವಿನಿ ಚೌಬೆ ಅವರಿರ್ಬೋದು, ಮನೋಜ್ ತಿವಾರಿ ಅವರಿರ್ಬೋದು, ಸಾಮ್ರಾಟ್ ಚೌಧರಿ ಅವರಿರ್ಬೋದು, ಅಥವಾ ರವಿಶಂಕರ್ ಪ್ರಸಾದ್ ಅವರಿರ್ಬೋದು. ಇವರೆಲ್ಲರೂ ತಾವೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ನಡೆಸ್ತಾ ಒಂದು ರೀತಿ ಕ್ಯೂನಲ್ಲಿ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ನಿತೀಶ್ ಕುಮಾರ್ ಇರುವ ತನಕ ಅಲ್ಲಿ ಅವಕಾಶ ಇಲ್ಲ ಎನ್ನುವುದು ಮನದಟ್ಟಾಗಿದೆ. ಹಾಗಾಗಿ ನಿತೀಶ್ ಕುಮಾರ್ ಜೊತೆಗಿನ ಸಖ್ಯವನ್ನು ಮುರಿದುಕೊಳ್ಳುವುದು ಹೇಗೆ, ಅಥವಾ ನಿತೀಶ್ ಕುಮಾರ್ ಅವರಿಗೆ ಈಗ ಮುಖ್ಯಮಂತ್ರಿ ಅವಕಾಶವನ್ನು ಕೊಟ್ಟಾಗಿದೆ, ಇನ್ನುಳಿದ ಅವಧಿಗೆ ಬಿಜೆಪಿಗೆ ಮುಖ್ಯಮಂತ್ರಿ ಅವಕಾಶವನ್ನು ಕೇಳಬೇಕಲ್ಲ ಎನ್ನುವಂತಹ ಮಾತುಗಳನ್ನು ಅವರು ಪಕ್ಷದ ಒಳವಲಯಗಳಲ್ಲಿ ಚರ್ಚೆಯ ಮೂಲಕ ಮುಂದೊತ್ತುತ್ತಿದ್ದಾರೆ. ನಿತೀಶ್ ಕುಮಾರ್ ಅವರ ರಾಜಕೀಯ ಹೇಗೆಂದ್ರೆ, ಅವರು ಪ್ರತಿ ಸಲವೂ ಕೂಡ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಅವರ ಶಾಸಕರು ಆಯ್ಕೆಯಾಗಿ ಬರುವುದಿಲ್ಲ. ಅವರದ್ದೇನಿದ್ದರೂ 3ನೇ ಸ್ಥಾನ, ಒಂದು ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ತದೆ ಅಥವಾ JDU ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ತದೆ. ನಿತೀಶ್ ಕುಮಾರ್ ಅವರು ಇದನ್ನೇ ಬಳಸಿಕೊಂಡು, ಈ ಅವಕಾಶವನ್ನು ಬಳಸಿಕೊಂಡು ಪ್ರತಿ ಸಲವೂ ಕೂಡ ಮುಖ್ಯಮಂತ್ರಿಯ ಹುದ್ದೆಯನ್ನೇ ವಹಿಸ್ತಾ ಇದ್ದಾರೆ. ಅವರು RJD ಜೊತೆಗೆ ಸೇರಿಕೊಂಡು ಕೂಡ ಮುಖ್ಯಮಂತ್ರಿ ಆದದ್ದಿದೆ, ಬಿಜೆಪಿ ಜೊತೆಗೆ ಕೂಡ ಸೇರಿಕೊಂಡು ಮುಖ್ಯಮಂತ್ರಿ ಆದದ್ದಿದೆ. ಅವರ ನಡೆಯನ್ನು ಯಾರು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಈಗ ಮತ್ತೆ ನಿತೀಶ್ ಕುಮಾರ್ ಅವರು ಮೌನವಾಗಿ ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಿದ್ದಾರೆ ಅಂದ್ರೆ ಏನೋ ಅಪಾಯ ಕಾದಿದೆ ಎಂದರ್ಥ. ಬಿಹಾರದಲ್ಲಿ ಒಂದು ಜನಪ್ರಿಯ ಮಾತಿದೆ, ನಿತೀಶ್ ಕುಮಾರ್ ಅವರು ಆಸ್ಪತ್ರೆ ಸೇರಿದರೆ ಅಂದ್ರೆ ಏನೋ ಒಂದು ಚಿಕಿತ್ಸೆ ಪಡೀಲಿಕ್ಕೆ ಅಂತೇಳಿ ಆಸ್ಪತ್ರೆ ಸೇರಿದರೆ, ಅಥವಾ ನಿತೀಶ್ ಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿದ್ದಾರೆ ಅಂದ್ರೆ ಅವರ ಮನಸ್ಸಿನಲ್ಲಿ ಏನೋ ಸಂಚು ಓಡ್ತಾ ಇದೆ ಎನ್ನುವುದು ಅರ್ಥ. ಈಗ ಕೂಡ ಅಂತಹ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬಿಹಾರದ ಸರ್ಕಾರ ಮತ್ತೆ ಪತನಗೊಳ್ಳಬಹುದು. ನಿತೀಶ್ ಕುಮಾರ್ ಅವರು ಮತ್ತೆ RJD ಜೊತೆಗೆ ಸೇರಿಕೊಂಡು ಸರ್ಕಾರ ರಚಿಸಬಹುದು. ಯಾಕಂದ್ರೆ ಪಲ್ಟಿ ಹೊಡೆಯೋದ್ರಲ್ಲಿ ನಿತೀಶ್ ಕುಮಾರ್ ಅವರು ಈಗಾಗಲೇ ಪ್ರಖ್ಯಾತಿ ಹೊಂದಿದ್ದಾರೆ. ಇನ್ನೊಮ್ಮೆ ಮತ್ತೆ RJD ಜೊತೆಗೆ ಅವರು ಸೇರಿಕೊಂಡು ಹೊಸ ಸರ್ಕಾರವನ್ನು ರಚಿಸ್ತಾರೆ ಎನ್ನುವಂತಹ ಕುತೂಹಲ ಎಲ್ಲರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಬಿಜೆಪಿ ನಾಯಕರು ಕೂಡ ನಿತೀಶ್ ಕುಮಾರ್ ಅವರ ಮೇಲೆ ಸಿಟ್ಟಾಗಿದ್ದಾರೆ, ಸ್ಥಳೀಯ ನಾಯಕರು. ಆದರೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೇಂದ್ರದ ಅಧಿಕಾರದ ಒಂದು ಸ್ಟ್ರಾಟಜಿಯನ್ನು ನಾವು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಕೇಂದ್ರದಲ್ಲಿಯೂ ಕೂಡ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಇಬ್ಬರು ಬಹಳ ಮುಖ್ಯವಾಗಿ, ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಎಡಗೈ ಮತ್ತು ಬಲಗೈ ತರ ನಿಂತಿದ್ದಾರೆ. ಅವರ ಪಕ್ಷದ ಬೆಂಬಲದಿಂದ ಕೇಂದ್ರದಲ್ಲಿ ಸರ್ಕಾರ ಇದೆ. ಬಿಹಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಕೇಂದ್ರ ಸರ್ಕಾರದ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಇದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿಯೂ ಕೂಡ ಈ ಚಟುವಟಿಕೆಗಳು ಏನು ನಡೀತಾ ಇದೆ ಅದು ಎಲ್ಲ ಕಡೆ ಕುತೂಹಲ ಕೆರಳಿಸಿದೆ. ಇದು ಇವತ್ತಿನ ನಮ್ಮ ಸುದ್ದಿ ವಿಶ್ಲೇಷಣೆ. ಹೆಚ್ಚಿನ ಸುದ್ದಿ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಹನಿ ಟ್ರ್ಯಾಕ್. ನಮಸ್ಕಾರ.